ಇಲ್ಲಿ ವಿದ್ಯಾರ್ಥಿಗಳೇ ಪ್ರಶ್ನೆ ಇದು ಗ್ರಾಫ್ ಅದ. ಗ್ರಾಫ್ ಒಂದು ಲಕ್ಷ ಕೊಟ್ಟು ನೋಡಿ ನೀವು ಮಾಡ್ರಿ. ಮಾಡೋದಾಯ್ತು ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸ್ತಾನೆ. ಎಲ್ಲರೂ ಬೋರ್ಡ್ ಕಡೆ ಲಕ್ಷ ಕೊಟ್ಟು ನೋಡ್ರಿ, ಅಂದ್ರೆ ನಿಮ್ಮ ಲೆಕ್ಕಗಳು ಬೇಗನೆ ತಿಳಿತಾವ. ಮತ್ತು ನೀವು ಎಷ್ಟು ಬೋರ್ಡ್ ಕಡೆ ನೋಡ್ತೀರಿ ಅಷ್ಟು ನಿಮ್ಗೆ ಅಭ್ಯಾಸ ತಿಳಿತಾವ. ಕೆಳಗಿನ ಗ್ರಾಫ್ ಸಹಾಯದಿಂದ 2001 2002 ಉತ್ಪಾದನೆಯು 2001 ಉತ್ಪಾದನೆಗಿಂತ ಎಷ್ಟು ಹೆಚ್ಚಾಗಿದೆ? 2001 2002 ಉತ್ಪಾದನೆ 35 ಅದ. 2001 ಉತ್ಪಾದನೆ 25 ಅದ. ಅಂದ್ರೆ 2001 2002 ಉತ್ಪಾದನೆ ಬರೋಬ್ಬರಿ ಉತ್ಪಾದನೆ ಬರೋಬ್ಬರಿ 2001 2002 ಉತ್ಪಾದನೆ 35 ಲಕ್ಷ ಟನ್. 35 ಲಕ್ಷ ಟನ್ ಮೈನಸ್ 2001 ಉತ್ಪಾದನೆ ಬರೋಬ್ಬರಿ 25 ಲಕ್ಷ ಟನ್. ಏನು ಕೇಳ್ಯಾನ ನೋಡ್ರಿ, ಈಗ ಅಂತಿಷ್ಟು ಬರ್ಕೊಂಡ್ರೆ ಏನು ಮತ್ತೆ ಕೇಳ್ಯಾನ, ವ್ಯತ್ಯಾಸ ಕೇಳ್ಯಾನ. ಎಷ್ಟು ಹೆಚ್ಚಾಗಿದೆ? ಹೆಚ್ಚಳ ಬರೋಬ್ಬರಿ 35 ಮೈನಸ್ 25 ಬರೋಬ್ಬರಿ 10. ಆನ್ಸರ್ 10 ಲಕ್ಷ ಟನ್. 10 ಲಕ್ಷ ಟನ್ ಹೆಚ್ಚಳ 10 ಲಕ್ಷ ಟನ್ ಎಲ್ಲಿದೆ ನೋಡ್ರಿ? 10 ಲಕ್ಷ ಟನ್ ಉತ್ತರ ಸಂಖ್ಯೆ ಬಿ. ಗ್ರಾಫನ್ನು ತಿಳ್ಕೊಂಡು ಮಾಡೋದು ಅಷ್ಟೇ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇಲ್ಲಿ ಏನು ಮಾಡ್ಯಾನ, ಕೆಳಗಿನ ಗ್ರಾಫ್ ಸಹಾಯದಿಂದ 2001 2002 ಉತ್ಪಾದನೆಯು 2001 ಉತ್ಪಾದನೆಯಿಂದ ಎಷ್ಟು ಹೆಚ್ಚಾಗಿದೆ ಅಂದಾಗ 2001 2002 35 ಲಕ್ಷ ಟನ್ ಉತ್ಪಾದನೆ ಬರ್ಕೋಬೇಕಲ್ಲೇ. 2001 ಉತ್ಪಾದನೆ 25 ಲಕ್ಷ ಟನ್. ಉತ್ಪಾದನೆ ಲಕ್ಷ ಟನ್ಗಳಲ್ಲಿ ಏನು 25 ಲಕ್ಷ. ಆಮೇಲೆ 2002 35 ಲಕ್ಷ ಹೆಚ್ಚಳ ಅಂದ್ರೆ 35 ಲಕ್ಷ ಟನ್ದೊಳಗೆ 25 ಲಕ್ಷ ಟನ್ ಕಳೆದ್ರೆ ಹೆಚ್ಚಳ ಸಿಗ್ತದ. ಹೆಚ್ಚಳ ಅಂದ್ರೆ ದೊಡ್ಡ ಸಂಖ್ಯೆದಾಗ ಚಿಕ್ಕ ಸಂಖ್ಯೆ ಕಳೆದು ಉತ್ತರ 10 ಲಕ್ಷ ಟನ್ ಹೆಚ್ಚಳ. ವಿದ್ಯಾರ್ಥಿಗಳು 2008ನೇ ಇಸ್ವಿ ಕ್ವಶನ್ ಪೇಪರ್ ಸರಿಯಾಗೆಲ್ಲ ಬಿಡಿಸಿ ತೋರಿಸೀನಿ. ನೀವು ಎಲ್ಲರೂ ಒಂದು ನೋಟ್ಬುಕ್ ಮಾಡಿಕೊಂಡು ಅವುಗಳನ್ನು ಸರಿಯಾಗಿ ಫೇರ್ದಾಗ ಬರ್ಕೊಂಡು ರಿವಿಷನ್ ಮಾಡಿಕೊಂಡು, ನಿಮಗೆ ಕೆಲವೊಂದು ದಿವಸದ್ದು ಟೆಲಿಗ್ರಾಮ್ ಆ್ಯಪ್ದಾಗ ಇರ್ತದೆ, ಅದನ್ನು ಆದಷ್ಟು ಬೇಗನೆ ಮುಗಿಸ್ಕೊಂಡು ಒಂದು ನೋಟ್ಬುಕ್ ಮಾಡಿಕೊಂಡು ನೀವು ಫೇರ್ದಾಗ ಬರ್ಕೊಳ್ಳೋದ್ರಿಂದ ವಿಡಿಯೋಗಳು ಭಾಳ ದಿವಸ ಇರೋದಿಲ್ಲ. ಅಭ್ಯಾಸ ಹೆಂಗೆ ಹೆಚ್ಚಾಗ್ತದೆ ಹಂಗಂಗೆ ಫಾಸ್ಟಾಗಿ ಅಭ್ಯಾಸ ಹಿಂದಿಂದ ಹೋಗಿ ಮತ್ತು ಮುಂದಿನ ಬರ್ತದೆ. ಅದಕ್ಕೆ ಈ ಅಭ್ಯಾಸ ಬಂದಾಗ ನೀವು ಕೇರ್ಲೆಸ್ ಮಾಡಬಾರ್ದು. ಒಂದು ನೋಟ್ಬುಕ್ ತೊಗೊಂಡು ಎಲ್ಲ ಇಶ್ಯೂ ಪೇಪರ್ಗಳನ್ನು ಫೇರ್ದಲ್ಲಿ ಬರ್ಕೋಬೇಕು. ಥ್ಯಾಂಕ್ ಯು, ಬಾಯ್.